ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ನೋಡೋದಲ್ಲಿ HDFC ಬ್ಯಾಂಕ್ ಪರಿವರ್ತನಾ ಸ್ಕಾಲರ್ಶಿಪ್ 2024-25ನೇ ಸಾಲಿನಲ್ಲಿ ಅಪ್ಲಿಕೇಶನ್ ಕೂಡ ಕರೆದರೆ ಅರ್ಜಿ ಸಲ್ಲಿಸಲಿಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕು, ಎಷ್ಟು ಅಮೌಂಟ್ ಬರುತ್ತೆ, ಯಾವಾಗ ಲಾಸ್ಟ್ ಡೇಟ್ ಅನ್ನೋ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ತಪ್ಪದೆ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. 75,000 ಕೂಡ ಏನಪ್ಪ ಅಂದರೆ ನಿಮಗೆ ಪ್ರತಿ ವರ್ಷ ಕೂಡ HDFC ಬ್ಯಾಂಕ್ ವತಿಯಿಂದ ಪರಿವರ್ತನಾ ಸ್ಕಾಲರ್ಶಿಪ್ ಸ್ಟೆಪ್ ಟುವರ್ಡ್ಸ್ ಸಸ್ಟೈನಬಲ್ ಪ್ರೋಗ್ರೆಸ್ ಅಂತ ಬರುತ್ತೆ. ಸೊ ಈ ಪರ್ಟಿಕ್ಯುಲರ್ ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಯಾವ ಪ್ರೋಗ್ರಾಮ್ನ ಎಲಿಜಿಬಲ್ ಅಂತ ನೋಡಿದ್ರೆ ನೋಡಿ, ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ವತಿಯಿಂದ 10ರಿಂದ 11, 12ನೇ ತರಗತಿ ಡಿಪ್ಲೊಮಾ, ITI, ಪಾಲಿಟೆಕ್ನಿಕ್, UG, PG, ಜನರಲ್ ಪ್ರೊಫೆಷನಲ್ ಪ್ರೋಗ್ರಾಮ್ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳು ಡಿಪೆಂಡಿಂಗ್ ಅಪಾನ್ ಅವ್ರ ಕೋರ್ಸ್ಗೆ ಏನಪ್ಪ ಅಂದರೆ ಸ್ಕಾಲರ್ಶಿಪ್ ನೀಡ್ತಾ ಹೋಗ್ತಾರೆ. ಮ್ಯಾಕ್ಸಿಮಮ್ 75,000 ರೂಪಾಯಿ ಪ್ರತಿ ವರ್ಷ ಕೂಡ ನೀಡ್ತಾ ಹೋಗ್ತಾರೆ. ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ಯಾವ ಸ್ಟೂಡೆಂಟ್ಸ್ಗಳು ಯಾವಾಗಿದೆ ಅಂತ. ಮೆರಿಟ್ ಕಮ್ ನೀಡ್ ಬೇಸ್ಡ್ ಸ್ಕಾಲರ್ಶಿಪ್ 2024-25ನೇ ಸಾಲಿದು ಲಾಸ್ಟ್ ಡೇಟ್ ಬಂದು 4 ಸೆಪ್ಟೆಂಬರ್ 2024 ಬರುತ್ತೆ. ಇದು ಜನರಲ್ ಕೋರ್ಸಸ್ ಸಚ್ ಆಸ್ MCOM, MBA ಈ ಥರ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಈ ಪರ್ಟಿಕ್ಯುಲರ್ ಸ್ಕಾಲರ್ಶಿಪ್ ಅಪ್ಲಿಕೇಬಲ್ ಆಗ್ತಾ ಹೋಗುತ್ತೆ. MTech, MBA, MCA, MA ಈ ಥರ ಕೋರ್ಸ್ ಏನು ಓದ್ತಾ ಇದ್ದಾರೆ ಇದಕ್ಕೆ ಸ್ಕಾಲರ್ಶಿಪ್ ಅಪ್ಲಿಕೇಬಲ್ ಆಗುತ್ತೆ. ಇದಕ್ಕೆ 55% ಸ್ಕೋರ್ನ ಮಾಡಿರಬೇಕಾಗುತ್ತೆ. ಮತ್ತು ಅದ್ರ ಜೊತೆಗೆ ಏನಪ್ಪ ಅಂದರೆ 2 ಲಕ್ಷ ರೂಪಾಯಿ ಇನ್ಕಮ್ ಲಿಮಿಟ್ ಇರಬೇಕಾಗುತ್ತೆ. ಹಾಗೆ ಇಂಡಿಯನ್ ನ್ಯಾಷನಲ್ ಸಿಟಿಜನ್ ಆಗಿರಬೇಕಾಗುತ್ತೆ. ಅವರಿಗೆ ಪೋಸ್ಟ್ ಗ್ರಾಜ್ಯುಯೇಟ್ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ 35,000 ರೂಪಾಯಿ ಸಿಗುತ್ತೆ. ಮತ್ತು ಪ್ರೊಫೆಷನಲ್ ಪೋಸ್ಟ್ ಗ್ರಾಜ್ಯುಯೇಟ್ ಓದ್ತಾ ಅಂದರೆ MTech, MBA ಈ ಥರ ಓದ್ತಿದ್ರೆ 75,000 ರೂಪಾಯಿ ಸ್ಕಾಲರ್ಶಿಪ್ ಸಿಗ್ತಾ ಹೋಗುತ್ತೆ. ಡಾಕ್ಯುಮೆಂಟ್ಸ್ ಬೇಕಾಗೋದು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ, ಮಾರ್ಕ್ಸ್ ಕಾರ್ಡ್, ಐಡೆಂಟಿಟಿ ಕಾರ್ಡು, ಅಡ್ಮಿಷನ್ ಪ್ರೂಫು, ಬ್ಯಾಂಕ್ ಪಾಸ್ಬುಕ್ಕು ಕೂಡ ವಿದ್ಯಾರ್ಥಿಗಳು ಬೇಕಾಗುತ್ತೆ ಫ್ರೆಂಡ್ಸ್. ಮತ್ತು ಅದರ ಜೊತೆಗೆ ವಿದ್ಯಾರ್ಥಿಗಳು ಕೂಡ ಇಲ್ಲಿ ಅಪ್ಲೈ ನಾವು ಅಂತಂದರೆ ಇಲ್ಲಿ ಬಂದು ಕ್ಲಿಕ್ ಮಾಡಿಕೊಂಡು ರಿಜಿಸ್ಟ್ರೇಷನ್ ಮಾಡಿ ದನ್ನ ಅಪ್ಲಿಕೇಶನ್ ಕೂಡ ಹಾಕಬೇಕಾಗುತ್ತೆ. ನೆಕ್ಸ್ಟ್ ಇವ್ರದ್ದೇ ಏನಪ್ಪ ಅಂದರೆ ಸ್ಕಾಲರ್ಶಿಪ್ನ ಕೂಡ ಕರೆದಿದ್ದಾರೆ. ನೆಕ್ಸ್ಟ್ ಬಂದುಬಿಟ್ಟು ನೋಡಿ ಫ್ರೆಂಡ್ಸ್, ಇಲ್ಲಿ ನೆಕ್ಸ್ಟ್ ಬಂದಿದೆ ಪರಿವರ್ತನಾ ಬ್ಯಾಂಕ್ ಸ್ಕಾಲರ್ಶಿಪ್ ಏನಿತ್ತಲ್ಲ. ಸೊ ಇದು ನೆಕ್ಸ್ಟ್ ಬಂದಿದ್ದು ಈ ನಿಮಗೆ ಅಪ್ಲಿಕೇಶನ್ ಕೂಡ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನಾನು. HDFC ಬ್ಯಾಂಕ್ ಸ್ಕಾಲರ್ಶಿಪ್ ಇಂದು ಸೊ HDFC ಬ್ಯಾಂಕ್ ಸ್ಕಾಲರ್ಶಿಪ್ ಇಂದು ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ನೋಡಿ. ಸೊ ಮೆರಿಟ್ ಕಮ್ ನೀಡ್ ಬೇಸ್ಡ್ ಸ್ಕಾಲರ್ಶಿಪ್ ಅಂತ ಏನಿದೆಯಲ್ಲ ಅದಾದಮೇಲೆ ನೆಕ್ಸ್ಟ್ ಬರೋದು BCom, BA, BSc ಡಿಗ್ರಿ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಈ ಪರ್ಟಿಕ್ಯುಲರ್ ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಇಲ್ಲಿ ನೋಡಿ BSc, BA, BCA, BCom, BBA, BCA, MBA, MBBS ಈ ಥರ ಓದ್ತಾ ಇದ್ದಾರೆ. ಅವರು ಕೂಡ 55% ಮಾಡಿರಬೇಕಾಗುತ್ತೆ. 2 ಲಕ್ಷ ರೂಪಾಯಿ ಇನ್ಕಮ್ ಲಿಮಿಟ್ ಆಗುತ್ತೆ. ಅವರಿಗೆ 30,000 ರೂಪಾಯಿ. ಮತ್ತು ಪ್ರೊಫೆಷ್ನಲ್ ಗ್ರ್ಯಾಜುಯೇಟ್, ಅಂಡರ್ ಗ್ರ್ಯಾಜುಯೇಟ್, MBBS, BA ಅದು ಓದ್ತಾ ಇದ್ದರೆ 50,000 ರೂಪಾಯಿ ಸಿಗುತ್ತೆ. ಇವ್ರಿಗೂ ಕೂಡ ಸೇಮ್ ಡಾಕ್ಯುಮೆಂಟ್ಸ್, ಪಾಸ್ಪೋರ್ಟ್ ಸೈಜ್ ಫೋಟೋ, ಪ್ರೀವಿಯಸ್ ಇಯರ್ ಮಾರ್ಕ್ಸ್ ಕಾರ್ಡು, ಆಮೇಲೆ ಆಧಾರ್ ಕಾರ್ಡು, ಡ್ರೈವಿಂಗ್ ಲೈಸೆನ್ಸ್ ಇದ್ದಿರೋದು, ಬ್ಯಾಂಕ್ ಪಾಸ್ಬುಕ್ ಕೂಡ ಬೇಕಾಗುತ್ತೆ ಫ್ರೆಂಡ್ಸ್. ಸೊ ಇವರು ಕೂಡ ಸೇಮ್ ಇದೆ. ಇವ್ರಿಗೂ ಕೂಡ ಲಾಸ್ಟ್ ಡೇಟ್ ಬಂದುಬಿಟ್ಟು 4 ಸೆಪ್ಟೆಂಬರ್ 2024 ಇರುತ್ತೆ. ಮತ್ತು ನೆಕ್ಸ್ಟ್ ಬಂದುಬಿಟ್ಟು ನೋಡಿ ಫ್ರೆಂಡ್ಸ್, ಇಲ್ಲಿ ಮೆರಿಟ್ ಕಮ್ ನೀಡ್ ಬೇಸ್ಡ್ ITI, ಡಿಪ್ಲೊಮಾ, ಪೋಸ್ಟ್ ಗ್ರಾಜುಯೇಟ್ 10th, 12th ಓದ್ತಾ ಇದ್ದಾರೆ ಅಂಥ ಒಂದು ವಿದ್ಯಾರ್ಥಿಗಳಿಗೆ ಕೂಡ ಏನಪ್ಪ ಅಂದರೆ ಸೊ ಅವರಿಗೆ 15,000 ರೂಪಾಯಿ ಸ್ಕಾಲರ್ಶಿಪ್ ಕೂಡ ಸಿಗ್ತಾ ಹೋಗುತ್ತೆ. ಅದನ್ನು ಕೂಡ ಇಲ್ಲಿ ತೋರಿಸ್ಕೊಡ್ತಾ ಹೋಗ್ತೀನಿ. ಸೊ ಇವ್ರದ್ದು ಕೂಡ 55% ಮಾಡಿರಬೇಕಾಗುತ್ತೆ. ಲಾಸ್ಟ್ ಎಕ್ಸಾಮ್ನಲ್ಲಿ 11, 12 SSLC, ITI, ಡಿಪ್ಲೊಮಾ ಇದ್ದರೆ ಅವರು SSLCಯಲ್ಲಿ 55% ಮಾಡಿರಬೇಕಾಗುತ್ತೆ. ಅದಾದಮೇಲೆ ಇವ್ರದ್ದು ಫ್ಯಾಮಿಲಿ ಇನ್ಕಮ್ 2 ಲಕ್ಷ ರೂಪಾಯಿ ಒಳಗಡೆ ಇರಬೇಕಾಗುತ್ತೆ. ಮತ್ತು ವಿದ್ಯಾರ್ಥಿಗಳು ಏನಪ್ಪ ಇಂಡಿಯನ್ ನ್ಯಾಷನಲ್ ಸಿಟಿಜನ್ ಆಗಿರಬೇಕಾಗುತ್ತೆ. ಇವ್ರದ್ದು 1ರಿಂದ 6ನೇ ತರಗತಿ 15,000 ರೂಪಾಯಿ, ಮತ್ತು 7ರಿಂದ 12ನೇ ತರಗತಿ ಓದ್ತಾ ಇದ್ದರೆ ಸೊ ಅವರಿಗೆ 18,000 ರೂಪಾಯಿ. ITI, ಡಿಪ್ಲೊಮಾ, ಪಾಲಿಟೆಕ್ನಿಕ್, ಪ್ರೊಫೆಷನಲ್ ಓದ್ತಾ ಇದ್ದರೆ 18,000 ರೂಪಾಯಿ ಸಿಗ್ತಾ ಹೋಗುತ್ತೆ. ಇವರು ಕೂಡ ಸೇಮ್ ಡಾಕ್ಯುಮೆಂಟ್ಸು 2023-24ನೇ ಸಾಲಿನ ಮಾರ್ಕ್ಸ್ ಕಾರ್ಡ್ಸು, ಪಾಸ್ಪೋರ್ಟ್ ಸೈಜ್ ಫೋಟೋ, ಐಡೆಂಟಿಟಿ ಕಾರ್ಡು, ಬ್ಯಾಂಕ್ ಪಾಸ್ಬುಕ್ಕು, ಫ್ಯಾಮಿಲಿ ಇನ್ಕಮ್ ಕೂಡ ಬೇಕಾಗುತ್ತೆ ಫ್ರೆಂಡ್ಸ್. ಸೊ ಇವರೆಲ್ಲರೂ ಕೂಡ ಅರ್ಜಿ ಸಲ್ಲಿಸಬೇಕಾಗಿತ್ತಂದರೆ ನೀವು ಇಲ್ಲಿ ಅಪ್ಲೈ ನಾವು ಅಂತ ಇರುತ್ತೆ ನೋಡಿ. ಸೊ ಇಲ್ಲಿ ಬಂದು ಕ್ಲಿಕ್ ಮಾಡ್ಕೋಬೇಕು. ನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ನಿಮ್ಮದು ಅಕೌಂಟ್ ಇಲ್ಲ ಅಂದರೆ ಸೊ ಇಲ್ಲಿ ಕ್ರಿಯೇಟ್ ಆನ್ ಅಕೌಂಟ್ ಅಂತ ಬರುತ್ತೆ. ಸೊ ಇಲ್ಲಿ ಬಂದು ನೀವು ಫಸ್ಟ್ ನೇಮು, ಲಾಸ್ಟ್ ನೇಮು, ಇಮೇಲ್ ID, ಮೊಬೈಲು, ಪಾಸ್ವರ್ಡ್ ಕನ್ಫರ್ಮ್ ಪಾಸ್ವರ್ಡ್ ಮಾಡಿ ಆಗಿರೋ ಅಂತ ಟಿಕ್ ಮಾಡಿ ಸೈನ್ ಅಪ್ ಮಾಡಿದ್ಮೇಲೆ ನಿಮಗೆ ಒಂದು ಲಾಗಿನ್ ID, ಪಾಸ್ವರ್ಡ್ ಕೂಡ ಬರುತ್ತೆ. ನಂತರ ಅದನ್ನು ಹಾಕಿ ನೀವು ಲಾಗಿನ್ ಕೂಡ ಆಗಬೇಕಾಗತ್ತೆ ಫ್ರೆಂಡ್ಸ್. ಸೊ ಇಲ್ಲಿ ನೋಡಿ ನಿಮಗೆ ಲಾಗಿನ್ ಆಗಲಿಕ್ಕೂ ಕೂಡ ಅವಕಾಶ ಇರುತ್ತೆ. ಸೊ ಇಲ್ಲಿ ಬಂದು ನೀವು ಲಾಗಿನ್ ಅಂತ ಕೂಡ ಕೊಡಬೇಕಾಗತ್ತೆ. ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ನಾನು. ಸೊ ಇಲ್ಲಿ ಬಂದು ನೀವು ಅಪ್ಲೈ ಮಾಡ್ತಾರೆ, ಲಾಗಿನ್ ಅಂತ ಬರುತ್ತೆ. ನೀವು ಲಾಗಿನ್ ಆಲ್ರೆಡಿ ರಿಜಿಸ್ಟರ್ ಆಗಿದ್ದರೆ ಅಂದರೆ ನೀವು ಮೊಬೈಲ್ ನಂಬರ್, ಪಾಸ್ವರ್ಡ್ನ ಹಾಕಿ ಲಾಗಿನ್ ಆಗ್ಬೋದು. ಸೊ ಇಲ್ಲಾಂದರೆ ನಿಮ್ಮ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಂಡು ಕೂಡ ಲಾಗಿನ್ ಆಗಬೇಕಾಗುತ್ತೆ. ಲಾಗಿನ್ ಆಗಿ ನಿಮ್ಮ ಕೋರ್ಸ್ಗೆ ಅನುಗುಣವಾಗಿ ಸ್ಕಾಲರ್ಶಿಪ್ನ ಕೂಡ ಅರ್ಜಿನ ಸಲ್ಲಿಸಬೇಕಾಗುತ್ತೆ ಅಂತಲೂ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗೆ ಯಾರ್ಯಾರು ವಿದ್ಯಾರ್ಥಿಗಳು ಕೂಡ ಅರ್ಜಿನ ಸಲ್ಲಿಸಿರೋ ಕೂಡಲೇ ಅರ್ಜಿನ ಸಲ್ಲಿಸಿ. ಮತ್ತು ಲಾಸ್ಟ್ ಡೇಟ್ ಬಂದುಬಿಟ್ಟು ಆಲ್ರೆಡಿ ಹೇಳಿದ್ದೀನಿ ಈಗ 4 ಸೆಪ್ಟೆಂಬರ್ 2024 ಲಾಸ್ಟ್ ಡೇಟ್ ಆಗಿರೋದ್ರಿಂದ ಈ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ವಿದ್ಯಾರ್ಥಿಗಳು ಅಪ್ ಟು ನಿಮಗೆ ನೋಡಿ ಫ್ರೆಂಡ್ಸ್ 15,000 ರೂಪಾಯಿಂದ ಹಿಡ್ಕೊಂಡು ಮಿನಿಮಮ್ ಮ್ಯಾಕ್ಸಿಮಮ್ 75,000 ರೂಪಾಯಿ ಕೂಡ ಸ್ಕಾಲರ್ಶಿಪ್ ಅಮೌಂಟ್ ಸಿಗ್ತಾ ಹೋಗುತ್ತೆ. ಸೊ ಹಾಗಾಗಿ ಇದೊಂದು ಬಿಗ್ ಅಪ್ಡೇಟ್ ಅಂತಲೇ ತಿಳಿಸ್ಕೊಡ್ತಾ ಇದ್ದೀನಿ. ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಕೂಡ ಕೇಳ್ತಾ ಇದ್ದರು. ಸೊ ಹಾಗಾಗಿ ಈ ವೇಳೆ ತಿಳಿಸ್ಕೊಟ್ಟಿದ್ದೀನಿ. ಈ ವೇಳೆ ಮತ್ತು ಇಷ್ಟ ಆಗಿದ್ದರೆ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.